ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರತಿ ಮುಂಜಾನೆಯೂ ದೇವರಾದ ಯೇಸುಕ್ರಿಸ್ತನ ಕೃಪೆ ಹೊಸದಾಗಿದೆ. ಈ ದಿನವೂ ಕೂಡ ಆತನು ಹೊಸ ಕೃಪೆಯನ್ನು ಕೊಟ್ಟಿದ್ದಾನೆ ಎಂಬುದನ್ನು ನಾನು ನಂಬುತ್ತೇನೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಸಂತೋಷವಾಗಿ ಇರಬೇಕಲ್ವ? ಅದಕ್ಕೆ ತಾನೇ ದೇವರು ಮಾತನಾಡುತ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿಯು ಅಕ್ಕರೆ ಉಳ್ಳಂತ ಒಬ್ಬ ದೇವರು ಆತನು. ಸರಿ, ಅರಮನೆಯಂತಿರುವಂತ ಒಂದು ಸ್ಥಳದಿಂದ ಮಾತನಾಡುತ್ತಾ ಇದ್ದೀರಿ. ಇದು ಯಾವ ಸ್ಥಳ ಎಂದು ಕೇಳುತ್ತೀರಾ? ಇದು ಇಂಗ್ಲೆಂಡ್ ದೇಶದಲ್ಲಿ ಲಂಡನ್ ಮಹಾನಗರದಲ್ಲಿ ಇರುವಂತ ರಾಜ ಕುಟುಂಬಕ್ಕೆ ಸೇರಿದಂತ ಒಂದು ದೊಡ್ಡ ಮನೆ. ಇದನ್ನು ವಿನ್ಸರ್ ಕ್ಯಾಸಲ್ ಎಂಬುದಾಗಿ ಕರೆಯುತ್ತಾರೆ. ಈ ಮನೆಯನ್ನು ಕಟ್ಟಲ್ಪಟ್ಟು 950 ವರ್ಷಗಳು ಆಗಿದೆ. ರಾಜ ಕುಟುಂಬದವರು ಪರಂಪರೆಯಾಗಿ ಇಲ್ಲಿಯೇ ವಾಸವಾಗಿ ಇದ್ದಾರೆ. ಹಾಗಾದರೆ ಬಕಿಂಗ್ಹ್ಯಾಮ್ ಅರಮನೆ ಅನ್ನುವಾಗ ಅದು ಅಫಿಷಿಯಲ್. ಅಲ್ಲಿ ಕೂಡ ಹೋಗಿ ಕೆಲವು ದಿನ ತಂಗುತ್ತಾರೆ. ಅದು ರಾಜಕೀಯವಾಗಿ ಜನರನ್ನು ಸಂಧಿಸುವಂತ ಒಂದು ಸ್ಥಳ. ಆದರೆ ಇದು ಅವರು ವಾಸ್ತವವಾಗಿ ಕುಟುಂಬವಾಗಿ ವಾಸಿಸುವಂತ ಸ್ಥಳ. ಅವರು ಪಾರಂಪರ್ಯವಾಗಿ ವಾಸವಾಗಿರುವಂತಹ ಮನೆ ಇದುವೆ. ಇದನ್ನು ವಿನ್ಸರ್ ಕ್ಯಾಸಲ್ ಎಂಬುದಾಗಿ ಕರೆಯುತ್ತಾರೆ. ಇದರ ಒಳಗೆ ಹೋಗಿ ನೋಡುವುದಕ್ಕೂ ಕೂಡ ಅನುಮತಿ ಉಂಟು. ದೇವರ ಕೃಪೆಯಿಂದ 2 ಬಾರಿ ನಾನು ಒಳಗೆ ಹೋಗಿ ಎಲ್ಲವನ್ನು ಕೂಡ ನೋಡಿದ್ದೇನೆ. ಬಹಳ ವಿಶೇಷ ಏನು ಗೊತ್ತಾ? ಈ ಮನೆಯೊಳಗೆ, ಆ ಕ್ಯಾಂಪಸ್ನ ಒಳಗೆ ಒಂದು ಚರ್ಚ್ ಇದೆ. ಆ ಚರ್ಚ್ನಲ್ಲೇ ರಾಜ ವಂಶಸ್ಥರೆಲ್ಲ ಬಂದು ಅಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವರು. ಹೊರಗಿನಿಂದ ನಾವು ಕೂಡ ಹೋಗಿ ಆರಾಧನೆಯಲ್ಲಿ ಭಾಗವಹಿಸಬಹುದು. ನಾನು ದೇವರ ಕೃಪೆಯಿಂದ ಈಸ್ಟರ್ ಹಬ್ಬದಲ್ಲಿ 2 ಬಾರಿ ಇಲ್ಲಿ ನಡೆಯುವಂತ ಆರಾಧನೆಯಲ್ಲಿ ಭಾಗವಹಿಸಿದ್ದೇನೆ. ಆಗ ಎಲಿಜಬೆತ್ ಮಹಾರಾಣಿಯವರು, ಅವರ ಮಕ್ಕಳು, ಮೊಮ್ಮಕ್ಕಳು ಕುಟುಂಬ ಸಮೇತರಾಗಿ ಬಂದು ಆರಾಧನೆಯಲ್ಲಿ ಭಾಗವಹಿಸುವವರು. ನಾನು ಅದನ್ನು ನೇರವಾಗಿ ನೋಡಿದ್ದೇನೆ. ಅವರು ದೇವರ ಮೇಲೆ ನಂಬಿಕೆ ಇದ್ದವರು, ದೇವರನ್ನು ಆರಾಧಿಸುವಂತವರು, ದಿನ ಮುಂಜಾನೆ ಎದ್ದ ಕೂಡಲೇ ವಾಕ್ಯವನ್ನು ಓದಿ ಪ್ರಾರ್ಥಿಸುವಂತ ಅನುಭವ ಉಳ್ಳಂತವರು ಆ ಮಹಾರಾಣಿ. ಅಷ್ಟು ಮಾತ್ರವಲ್ಲ, ಈ ಚಾಪಲ್ನಲ್ಲಿ ಕಳೆದ 650 ವರ್ಷಗಳಾಗಿ ಪ್ರತಿನಿತ್ಯವೂ ಪ್ರಾರ್ಥನೆ ಕೂಟ ನಡೆಯುತ್ತದೆ. ಪ್ರತಿನಿತ್ಯವೂ ಕೂಡ ಸಂಜೆಯಲ್ಲಿ, ವಾರಕ್ಕೆ 1 ದಿನ ಅಲ್ಲ, ಪ್ರತಿದಿನ ಎವ್ರಿಡೇ ಪ್ರೇಯರ್ ಮೀಟಿಂಗ್. ಅದನ್ನು ನಡೆಸುವಂತ ಸೇವಕರನ್ನು ಸಂಧಿಸಿ ಮಾತನಾಡುವಂತ ಅವಕಾಶ ನನಗೆ ಸಿಕ್ಕಿತು. ಅವರೇ ಆ ಸೇವೆ ಮಾಡುವಂತವರು. ಅವರೇ ಹೇಳಿದರು, ನಿರಂತರವಾಗಿ 650 ವರ್ಷಗಳಾಗಿ ಈ ಸೇವೆ ನಡೆಯುತ್ತಾ ಇದೆ. ಹಾಗಾದರೆ ಪ್ರಾರ್ಥನೆಯ ಮೇಲೆ ನಂಬಿಕೆಯುಳ್ಳಂತ ಒಂದು ಕುಟುಂಬವೇ ಈ ರಾಜ ಕುಟುಂಬ. ಆದ್ದರಿಂದಲೇ ದೇವರು ಆ ಕುಟುಂಬವನ್ನು ಆಶೀರ್ವದಿಸಿ ಇದುವರೆಗೂ ಕಾಪಾಡಿ ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಈಗ ಅವರ ಮಕ್ಕಳು, ಮೊಮ್ಮಕ್ಕಳೆಲ್ಲ ರಕ್ಷಣೆ ಹೊಂದಿ ದೇವರಿಗೆ ಸಾಕ್ಷಿಯಾಗಿರುವಂತೆ ನಾವು ಪ್ರಾರ್ಥಿಸಬೇಕು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಕೊಡುತ್ತಾರೆ ಎಂಬುದಾಗಿ ಕೇಳಿದರೆ, ಕೀರ್ತನೆಗಳು 34:18 ವಾಕ್ಯ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಮುರಿದ ಮನಸ್ಸು, ನಿಮಗೆ ಯೇಸು ನೆರವಾಗುತ್ತಾನೆ. ಯಾಕೆ ಗೊತ್ತಾ? ನಿಮ್ಮ ಹೃದಯ ಮುರಿಯಲ್ಪಟ್ಟಿದೆ, ನಿಮ್ಮ ಹೃದಯವು ಬಾಧಿಸಲ್ಪಟ್ಟಿದೆ. ಯಾರೋ ಒಬ್ಬರು ನಿಮ್ಮ ಹೃದಯವು ಬಾಧಿಸಲ್ಪಡುವಂತೆ ಮಾತನಾಡಿದರು, ಏನೋ ಮಾಡಿದರು, ಏನೋ ಒಂದು ಸಂಭವ ನಡೆಯಿತು. ನಿಮ್ಮ ಹೃದಯವು ಮುರಿಯಲ್ಪಟ್ಟಂತ ಒಂದು ಅವಸ್ಥೆಯಲ್ಲಿ ನೀವೀಗ ಇದ್ದೀರಿ. ನಿಮ್ಮ ಹೃದಯ ಬಹಳ ಬಾಧಿಸಲ್ಪಟ್ಟಿದೆ, ಹೊರಗೆ ಹೇಳುವುದಕ್ಕೂ ಆಗದೆ ಮನಸ್ಸಿನೊಳಗೆ ಅಳುತ್ತಾ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಒಂದನ್ನು ಅರಿತುಕೊಳ್ಳಿರಿ, ಮುರಿದ ಮನಸ್ಸು ಉಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಈಗ ಯೇಸು ನಿಮ್ಮ ಪಕ್ಕದಲ್ಲೇ ಇದ್ದಾನೆ. ಯಾಕೆ ಗೊತ್ತಾ? ನಿಮ್ಮನ್ನು ಸಂತೈಸಲು. ಒಬ್ಬಳು ವಿಧವೆ ಅವಳ ಮಗ ತೀರಿಹೋದನು ಎಂದು ಅಳುತ್ತಾ ಬರುವಾಗ ಯೇಸು ಅವಳಿಗೆ ಅಳಬೇಡ ಎಂಬುದಾಗಿ ಅವಳನ್ನು ಸಂತೈಸಿದನು. ಮುರಿದ ಮನಸ್ಸನ್ನು ಸಂತೈಸುವಂತ ದೇವರು. ಮಾರ್ತಳು, ಮರಿಯಳು ಎಂಬಂತ ಸಹೋದರಿಯರು ತಮ್ಮ ಒಬ್ಬನೇ ಸಹೋದರ ಸತ್ತದ್ದರಿಂದ ಅಳುವಾಗ ಯೇಸು ಕೂಡ ಅವರೊಂದಿಗೆ ಸೇರಿ ಅತ್ತು ಅವರನ್ನು ಸಂತೈಸಿದಂತ ದೇವರು ಎಂಬುದಾಗಿ ನೋಡುತ್ತೇವೆ. ಪಾಪದ ನಿಮಿತ್ತ ಬಾಧಿಸಲ್ಪಟ್ಟು, ವ್ಯಾಧಿಯಿಂದ ಬಾಧಿಸಲ್ಪಟ್ಟು, ಮುರಿದ ಮನಸ್ಸಿನಿಂದ ಬಂದಂತ ಒಬ್ಬ ವ್ಯಕ್ತಿಯನ್ನು ನೋಡಿ ಯೇಸು ಹೇಳಿದನು, ಮಗನೇ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ, ನೀನು ಎದ್ದು ನಡೆ ಎಂಬುದಾಗಿ ಅವನನ್ನು ಕ್ಷಮಿಸಿ ಗುಣ ಮಾಡಿದನು. ಹಾಗಾದ್ರೆ ಮುರಿದ ಮನಸ್ಸುಳ್ಳವರಿಗೆ ಯೇಸು ನೆರವಾಗುತ್ತಾನೆ. ಈಗ ನಿಮ್ಮ ಪಕ್ಕದಲ್ಲೇ ಯೇಸು ಬಂದಿದ್ದಾನೆ. ಮಗಳೇ, ಯಾಕೆ ಅಳುತ್ತೀಯ? ಯಾಕೆ ದುಃಖ ಎಂದು ಹೇಳುತ್ತೀಯ? ಯಾಕೆ ಈ ಬಾಧೆಯಿಂದ ಕಂಗಾಲಾಗುತ್ತೀಯ? ನಾನಿದ್ದೇನೆ ನಿನಗೆ. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ದೇವರು. ನಾನು ನಿನಗೋಸ್ಕರ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟು, ಜಜ್ಜಲ್ಪಟ್ಟು, ಒಬ್ಬಂಟಿಯಾಗಿ ಬಿಡಲ್ಪಟ್ಟು, ನಾನು ಗೋಳಾಡಿ ಮರಣವನ್ನು ಜಯಿಸಿ, ಸೈತಾನನ್ನು ಜಯಿಸಿ ಜೀವದಿಂದ ಎದ್ದೆನು. ನಿನ್ನ ಸಮಸ್ಯೆಗಳು ನನಗೆ ಗೊತ್ತು, ಕಷ್ಟಗಳು ಗೊತ್ತೆಂಬುದಾಗಿ ಸಂತೈಸುತ್ತಾ ಇದ್ದಾನೆ. ನಿಮ್ಮ ಹತ್ತಿರಕ್ಕೆ ಯೇಸು ಈಗ ಬಂದಿದ್ದಾನೆ. ಹಾಗೆ ಯೇಸುವನ್ನು ದೃಷ್ಟಿಸಿ, ಯೇಸುವನ್ನು ನೋಡಿರಿ, ನಿಮ್ಮ ಪಕ್ಕದಲ್ಲೇ ಬಂದಿದ್ದಾನೆ.
ನಿಮ್ಮ ಹತ್ತಿರದಲ್ಲೇ ನಿಂತಿದ್ದಾನೆ. ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ದೇವರ, ಮುರಿದ ಹೃದಯದಿಂದ ಬಂದಿದ್ದೇನೆ, ನನ್ನ ಹತ್ತಿರದಲ್ಲಿ ನೀವು ಇದ್ದೀರಿ. ನಿಮ್ಮ ಸಂತೈಸುವಿಕೆಯಿಂದ ನನ್ನನ್ನು ತುಂಬಿಸಿ, ನನ್ನ ಗಾಯಗಳನ್ನು ಕಟ್ಟಿರಿ ಎಂದು ಒಂದು ನಿಮಿಷ ಪ್ರಾರ್ಥಿಸಿ. ತಂದೆಯೇ, ಈ ಮಗನು ಈ ಮಗಳು ಮುರಿದ ಮನಸ್ಸಿನಿಂದ ನಿಂತಿದ್ದಾರೆ. ಅವರ ಹೃದಯ ಅಳುತ್ತಾ ಇದೆ. ಅವರ ಗಾಯಗಳನ್ನು ಕಟ್ಟಿರಿ, ಅವರನ್ನು ಸಂತೈಸಿರಿ, ಅವರ ದುಃಖವನ್ನು ಹಿಂದೆ ಸಂತೋಷವಾಗಿ ಬದಲಾಯಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.